ಥರದ ಒಂದು ವಿಚಿತ್ರ ಪ್ರಕೃತಿ ಬೆಳೀತಾ ಇರತಕ್ಕಂಥ ಒಂದು ಸಾಮ್ರಾಜ್ಯದಲ್ಲಿ ನಾವು ಕುತ್ಕೊಂಡಿದ್ದೀವಿ ಅಂತ. ರಾಜಕೀಯ ಭಿನ್ನತೆಗಳು 100 ತರ ಇರ್ಬೋದು. ಈ ದೇಶದಲ್ಲಿ ಇನ್ನೂ 10 ಪಾರ್ಟಿ ಬರುತ್ತೆ. ಇರೋ ಪಾರ್ಟಿ ಸೋಲುತ್ತೆ, ಸೋತಿರೋ ಪಾರ್ಟಿ ಬರುತ್ತೆ, ಪಾರ್ಟಿಗಳು ವಿಲೀನ ಆಗ್ತವೆ, ಪಾರ್ಟಿಗಳು ನಷ್ಟ ಆಗ್ತವೆ, ವ್ಯಕ್ತಿಗಳ ಹೆಸರಿಂದ ಇರತಕ್ಕಂಥ ರಾಜಕೀಯ ಪಕ್ಷಗಳು ಹಾಳಾಗಿ ಹೋಗ್ತವೆ. ಯಾವುದೋ ಒಂದು ಹಂತದಲ್ಲಿ ಜಾತಿ ಹೆಸರಲ್ಲಿ ಬಂದಿರತಕ್ಕಂಥ ಪಕ್ಷಗಳು ಆ ಜಾತಿಯ ತಾಕತ್ ಕಡಿಮೆ ಆದಾಗ ಅವು ಕೂಡ ಲುಪ್ತ ಆಗಿ ಹೋಗ್ತವೆ. ಅದರಾದ್ಮೇಲೆ ಸತ್ಯವನ್ನು ಉಳ್ಕೊಂಡಿರುತ್ತೆ, ಸದಾಚಾರ ಉಳ್ಕೊಂಡಿರುತ್ತಂತ. ಎಂದು ಕೂಡ ಅಂತ್ಯ ಇಲ್ಲ. ತಂಗಾಳಿ ದಿನಾ ಸುಳಿತಾ ಇರುತ್ತೆ, ಬಿರುಗಾಳಿ ಒಂದಿನನೋ 2 ದಿನ ಸುಳಿದು ಹೊಟ್ಟೋಗುತ್ತೆ. ಅದೊಂದು ಸ್ವಲ್ಪ ನಷ್ಟ ಮಾಡ್ಬೋದು, ಆದರೆ ಸಮಾಜ ಅದನ್ನು ಕಟ್ಕೊಳ್ಳುತ್ತೆ ಅಂತಲೇ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ಒಂದು 10-12 ದಿವಸದ ಹಿಂದೆ BL ಸಂತೋಷಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷ ಯಾರನ್ನಾರು ರಾಜ್ಯದೊಳಗೆ ಸರ್ಕಾರ ಬಂದಾಗ ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿನ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಭಾಳಷ್ಟು BJP ರಾಜ್ಯಾಧ್ಯಕ್ಷರಿರುವಷ್ಟು ಶಕ್ತಿ BL ಸಂತೋಷಿಗೆ ಐತಿ. ಅವರು ಮಾನ್ಯ ಒಂದು ಯಮಕನ್ಮಡಿ ಮತಕ್ಷೇತ್ರದ ಒಂದು ಮಠದ ಒಂದು ಗುದ್ದಲಿ ಕಾರ್ಯಕ್ರಮಕ್ಕೆ ಕಟ್ಟಡದ ಕಾರ್ಯಕ್ರಮ ಬಂದಾಗ ಅದೇ ರೀತಿ BJP ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರು ಬಂದಾಗ ಈ ಒಂದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೋಟೆಲ್ದೊಳಗೆ ಕಾಕ್ತಿಯೊಳಗೆ ಕೋರ್ ಕಮಿಟಿ ಸಭೆ, ಅಲ್ಲಿ ಜಿಲ್ಲೆಯ ಕೋರ್ ಕಮಿಟಿ ಸಭೆಯೊಳಗೆ ಅನೇಕ ಜಿಲ್ಲೆಯ BJP ಪಕ್ಷದೊಳಗೆ ಕೆಲವು ಮಂದಿ ನಮಗೆ ಅನ್ಯಾಯ ಮಾಡತ್ತಾರು, ನಮ್ಮನ್ನ ವಿನಾಕಾರಣ ನಮ್ಮನ್ನ ತುಳಿದ್ರು, ಅವ್ರು ಆಡಿದ್ದ ಆಟ ಆಗ್ತೈತಿ, ಒಂದು ಸಹಕಾರಿ ಚುನಾವಣೆ ಬಂದಾಗ ಪಕ್ಷ ಬ್ಯಾಡ್ ಅಂತಾರು, MLA ಟಿಕೆಟ್ ಬೆನ್ನು ಹತ್ತಿ ನಮ್ಗೆ ಕೊಡ್ಬೇಕಂತಾರು, ಅಂಥ ವ್ಯಕ್ತಿಗಳಿಂದ ಪಕ್ಷಕ್ಕೆ ಭಾಳ ಹಾನಿ ಆಗ್ತೈತಂತ ಮಣ್ಣಿಯಲ್ಲಿಯ ಬೆಳಗಾವಿ ಜಿಲ್ಲಾ ಕೋರ್ ಕಮಿಟಿ ಒಳಗೆ ಮಹಾದೇವಪ್ಪ ಯಾದವಾಡ್ರಂತೂ ನನಗೆ ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಯಡಿಯೂರಪ್ಪನವರ, ನೀವು ನಿಮ್ಮ ತಂದೆಯವ್ರು ನಮಗೆ ಟಿಕೆಟ್ ಕೊಡ್ತೇವಂತ ನೇರವಾಗಿ ವಿಜೇಂದ್ರನ ಕೇಳಿದ್ರು. ಅದೇ ರೀತಿ ಅನಿಲ್ ಬೆನ್ಕೆ ಅವರು ನನಗೆ ಯಾಕೆ ನೀವು ಟಿಕೆಟ್ ತಪ್ಪಿಸ್ರಿ, ನಾ ಸಿಟ್ಟಿಂಗ್ MLA ಇದ್ನಿ, ಏನು ಕಾರಣ ಅನ್ನೋದು ಹೇಳಬೇಕಂತ ಅನಿಲ್ ಬೆನ್ಕೆ ಅವರನ್ನು ಯಡಿಯೂರಪ್ಪ ಸಂತೋಷಿ ಮುಂದೆ ಹೇಳಿದ್ರು. ಆಮೇಲೆ ಈರಣ್ಣ ಕಡಾಡಿ ಅವರು ಈ ಬೆಳಗಾವಿ ಜಿಲ್ಲಾ ಬಗ್ಗೆ ಮಾತಾಡೋತ್ನಾಗ ನೀವು ಸುಮ್ಕಿರಿ ಅಂದರು. ಆದರೂ ಅಲ್ಲಿ ಕೆಲವು ಜನ ಬೆಳಗಾವಿ DCC ಬ್ಯಾಂಕಿಂದ ಇದನ್ನು ಯಾಕೆ ನೀವು ಪಕ್ಷ ಆಧಾರಿತ ಮಾಡಲಿಲ್ಲ, ಇಲ್ಲಿ ಅನೇಕ ಜನ BJP ನಾಯಕರಿಗೆ ಮೋಸ ಹತ್ತು, ನಮ್ಮ ಶಕ್ತಿ ಇತ್ತು, ನಾವು ಆರಿಸಿ ಬರ್ತಿದ್ದು, ಆದ್ರೆ ಇದನ್ನು ನಾವು ಜಿಲ್ಲಾದಾಗ ಹೊಂದಾಣಿಕೆ ರಾಜಕಾರಣ ಯಾಕೆ ಮಾಡಿದ್ರಿ, ದಕ್ಷಿಣ ಭಾರತದೊಳಗೆಲ್ಲ ಈ ಸಹಕಾರ ಭಾರತಿ ತತ್ವದ ಮ್ಯಾಗ ಇಲೆಕ್ಷನ್ ಆಗ್ತಾವು, ಆದರೆ ಇಲ್ಲಿ ಯಾಕೆ ಆಗೋದಿಲ್ಲ ಅಂತ ಭಾಳಷ್ಟು ಜನ ಸಂತೋಷ್ಜಿ ಮತ್ತು ವಿಜೇಂದ್ರ ಮುಂದೆ ಅಳಲು ತುಡ್ಕೊಂಡ್ರು. ಅದ್ರಾಗಂತೂ ಸಂಜಯ್ ಪಾಟೀಲ್ರ ನಾ 2 ಸಲ MLA ಇದ್ದಾವೆ, ನನಗೂ ಟಿಕೆಟ್ ತಪ್ಪಿಸ್ರು, ಯಾಕಿದು ನಿಂಗೆಲ್ಲ ಆಗ್ತೈತಿ, ಪಕ್ಷಕ್ಕಾಗಿ ನಾವು ಹಗಲಿರಡು ದುಡಿತೇವು, ಒಂದು ಮುಂಜಾನೆ ಒಂದು ಪಕ್ಷ ರಾತ್ರಿ ಒಂದು ಪಕ್ಷ ಮಾಡೋರು ಮಾತು ಯಾಕೆ ಕೇಳ್ತಾರೆ ಅನ್ನೋರು ಲೆಕ್ಕದೊಳಗೆ ಅನೇಕ ಮಂದಿ ಮಹಂತೇಶ್ ಕೌಟಮಠಂತೂ ರಾಜ್ಯ ಕೋರ್ ಕಮಿಟಿ ಸಭೆಯೊಳಗೆ ನನಗೆ BJP ಟಿಕೆಟ್ ಕೊಟ್ಟು ಕೆಡಿಯೂರು, ನಮ್ಮವ್ರನ್ನ ನಮ್ಮನ್ನು ಕೆಡಿಯೂರು ಅಂತ ಅಳಲು ತೊಡ್ಕೊಂಡ್ರು. ಅದೇ ರೀತಿ ರಮೇಶ್ ಕತ್ತಿ ಅವರಾತು, ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ತು. ಆ ಒಟ್ಟಾರೆ ಇದನ್ನೆಲ್ಲ ನೋಡಿದ್ರೆ ಈ ಕೋರ್ ಕಮಿಟಿ ಆಗನು ಒಟ್ಟಾರೆ ಬೆಳಗಾವಿ ಜಿಲ್ಲಾ ಕೆಲವು ಜನ BJP ನಾಯಕರು ಏನು ಮಾಡತ್ತಾರ ಅನ್ನೋದನ್ನ ವಿವರವಾಗಿ ತಿಳಿಸ್ರಿ. ವಾದ MLA ಎಲೆಕ್ಷನ್ದಾಗ ಏನೇನು ಮಾಡಿದ್ರು, ಎಂತ ಮಾಡಿದರು, ಯಾರನ್ನ BJP ಟಿಕೆಟ್ ಕೊಟ್ಟು ಯಾರು ನಿಲ್ಲಿಸಿ ಯಾರು ಕೆಡಿದ್ರು, ಕಾಂಗ್ರೆಸ್ದವ್ರನ್ನ ಹೆಂಗೆ ಅರಿಸ್ತಂದ್ರು, BJP ಅವ್ರನ್ನ ಹೆಂಗೆ ಕೆಡಿದ್ರು, ಮತ್ತು ತಮಗೆ ಬಂದಾಗ ಪಕ್ಷ ಅಂತಾರೆ, ಬೇರೆದವ್ರು ಬಂದಾಗ ಪಕ್ಷದವ್ರನ್ನ ಕೆಡುತ್ತಾರು. ಒಟ್ಟಾರೆ ಆಕ್ರೋಶ ಈ BJP ನಾಯಕರದ ಹೇಳ್ದಂಗಾಗಿತ್ತು. ಆದರೆ ಇಷ್ಟೆಲ್ಲ ಆದಾಗ ಒಟ್ಟಾರೆ ಈ ಒಂದು ಕೋರ್ ಕಮಿಟಿ ಸಭೆಗೆ ರಮೇಶ್ ಕತ್ತಿ ಅವರ ಅಲ್ಲಿ ಬರ್ತಾರಿಲ್ಲೋ ಅಂದಾಗ ರಮೇಶ್ ಕತ್ತಿ ಬಂದಿದ್ದಕ್ಕಂತೂ ಅಲ್ಲಿಯ ಒಂದು ಬೆಳಗಾವಿ ಜಿಲ್ಲಾದಾಗ BJP ಒಳಗೆ ಪ್ರಭಾವಿ ನಾಯಕರೆಲ್ಲ ಸೇರಿ ಒಂದು ಏನೇನೋ ಒಟ್ಟಾರೆ ಬೆಳಗಾವಿ ಜಿಲ್ಲಾ ಕೆಲವು ಜನರಿಂದ BJP ಮುಕ್ತ ಮಾಡಬೇಕು, ಅವರಿದ್ರೆ BJP ಬೆಳಗಾವಿ ಜಿಲ್ಲಾದಾಗ ಭವಿಷ್ಯ ಇಲ್ಲ ಅನ್ನೋದು ಚರ್ಚೆಗಳು ಚಾಲು ಆಗಿದಾವೆ. ಒಟ್ಟಾರೆ ಈ BL ಸಂತೋಷಿಯವರು 2 ಗಂಟೆಗಿಂತ ಹೆಚ್ಚು ಅಭಯ್ ಪಾಟೀಲ್ರ ಮನ್ಯಾಗ ಚರ್ಚಾ ಜಿಲ್ಲಾದ್ದೆಲ್ಲ ಮುಂದೆ ಬರುವಂಥ ಒಂದು ಡಿಲಿಮಿಟೇಷನ್ ಆಯ್ತು, ಬರುವಂಥ ಚುನಾವಣೆಗೆ ಯಾವ್ಯಾರ ಪಕ್ಷ ನಿಷ್ಠೆ ಅದಾರು, ಯಾರ್ಯಾರಿಗೆ ನಾವು ಟಿಕೆಟ್ ಕೊಡಬೇಕು, ಪಕ್ಷ ವಿರೋಧ ಮಾಡೋರಿಗೆ ಏನು ಮಾಡಬೇಕು ಅನ್ನೋದು ಭಾಳ ದೀರ್ಘ ಚರ್ಚೆ 2 ಗಂಟೆಗಿಂತ ಹೆಚ್ಚು
ಚರ್ಚೆ ಅಭಯ್ ಪಾಟೀಲ್ ಜೊತೆ ಮಾತಾಡಿದಾರಂತ. ಒಟ್ಟಾರೆ ಇದನ್ನೆಲ್ಲ ನೋಡಿದ್ರೆ ನೋಚ್ಕೊಂಡ್ ಅವ್ರಿಗೆ ನುಯಾತೈತೆ ಅನ್ನೋದರ ನೆನಪಾಗೈತೆ ಅನ್ನೋದ ಅಲ್ಲಿ ಕೂಡಿದಂಥ ಕೆಲವು ಜನ ಕೋರ್ ಕಮಿಟಿ ಸದಸ್ಯರು ಮಾತಾಡೋಕೆ ಶುರು ಮಾಡ್ರಿ. ಇಟ್ಟು ದಿವಸ ಯಾರೂ ಆ ಒಂದು ಈ ಅನ್ಯಾಯ ಮಾಡಿದವ್ರ ಬಗ್ಗೆ ಮಾತಾಡ್ತಿರಕ್ಕಿಲ್ಲ. ಇವತ್ತು ವಿಜಯೇಂದ್ರ ಅವರಿಗೆ ಮತ್ತು BL ಸಂತೋಷಿ ಅವರಿಗೆ ಒಟ್ಟಾರೆ ಜಿಲ್ಲೆಯ ಎಲ್ಲ ಕ್ಷೇತ್ರದ ಯಾರು ಅನ್ಯಾಯ ಆಗೈತಲ್ಲ BJP ಇವಾಗ ಯಾರು ಅನ್ಯಾಯ ಮಾಡಿದ್ರು ಅನ್ನೋದು ನೇರವಾಗಿ ಅವ್ರ ಸಮ್ಮುಖದೊಳಗನ್ನ ಹೇಳಿದ್ದ ಅವ್ರಿಗೆ ನುಂಗ್ಲಾರ್ದ ತುತ್ತಾಗೈತೆ. ಒಟ್ಟಾರೆ ಈ ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲೆ ಒಳಗೆ BJPಯನ್ನು ಬಲಿಷ್ಠಪಡಿಸಕ್ಕೆ ಒಟ್ಟಾರೆ ಒಂದು 4-5 ಜನ ಲೀಡರ್ಗಳ ಕಡೆ ಈ ಒಂದು ಜಿಲ್ಲೆಯ ಸಂಘಟನೆಯನ್ನು ಕೊಡುವ ಬಗ್ಗೆ ಸಂತೋಷ್ ಜಿ ಮತ್ತು ವಿಜೇಂದ್ರ ವಿಚಾರ ಮಾಡತ್ತಾರ ಅನ್ನುವಂಥ ಒಂದು ಸುದ್ದಿ ಬರತೈತೆ. ಆದರೆ ಒಟ್ಟಾರೆ ಈ ಅನ್ಯಾಯಕ್ಕೊಳದವ್ರಿಗೆ ಮತ್ತೆ ಅದು ಅವಕಾಶ ಸಿಗಬೇಕಲ್ಲ ಅಂತೇಳಿ ಅವ್ರ ಅನ್ಯಾಯಗಳು ಅಭಿಮಾನಿಗಳ ಒಂದು ದೇವ್ರಂತ್ಯಕ್ಕೆ ಪ್ರಾರ್ಥನೆ ಮಾಡತ್ತಾರೆ. ಆದರೆ ಯಾರು ಅನ್ಯಾಯ ಮಾಡ್ರಿ ಅನ್ನೋದನ್ನ ಯಾವಾಗೂ ಇತಿಹಾಸ ನೆನಪಿಟ್ಟಿರ್ತೈತಿ. ಆದರೆ ವಿಜೇಂದ್ರ ಆಗಲಿ BL ಸಂತೋಷ್ ಜಿ ಆಗಲಿ ಒಟ್ಟಾರೆ ಮಣ್ಣಿ ಬೆಳಗಾವಿ ಜಿಲ್ಲಾದಾಗ ಅವ್ರು ಮಾಡಿದ ಭಾಷಣಗಳು ನೋಡಿದ್ರೆ ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲಾದಾಗ BJP ಒಳಗೆ ಭಾಳಷ್ಟು ಬದಲಾವಣೆ ಆಗ್ತೈತಿ. ಪಕ್ಷಕ್ಕಾಗಿ ದುಡಿಯೋರಿಗೆ ಒಂದು ನೇತೃತ್ವ ಇಲ್ಲಿ ಸಿಗ್ತೈತಿ. ಮುಂಜಾನೆ ಒಂದು ರಾತ್ರಿ ಒಂದು ಪಕ್ಷ ಮಾಡೋರಿಗೆ BJPಯಿಂದ ಗೇಟ್ ಪಾಸ್ ಕೊಡ್ತಾರೆ ಅನ್ನುವಂಥ ಒಂದು ಸುದ್ದಿಯನ್ನು ಗಪ್ಚುಪ್ ಮಾತಾಡೋಕ್ಕೆ ಶುರು ಮಾಡೈತಿ. ಒಟ್ಟಾರೆ ಇದನ್ನು ಆದದ್ದನ್ನು ವಿಷಯ ನಿಮ್ಮ ಮುಂದೆ ಇಡಾತೆವು. ಇವ್ರು ಮಾತಾಡಿದಾರೋ ಇಲ್ಲೋ ಅನ್ನೋದು ಆ ಕೋರ್ ಕಮಿಟಿ ಮೆಂಬರ್ಗಳು ಕೇಳ್ರೆ ಗೊತ್ತಾಗ್ತೈತಿ. ಯಾಕಂದರೆ ಯಾವುದೂ ನಮ್ಮ ಕಡೆ ಆಡಿಯೋ ಇಲ್ಲ, ವಿಡಿಯೋ ಇಲ್ಲ. ಆದರೆ ಮಾತಾಡಿದ ಮಾತ್ರ ಇದು ಸುದ್ದಿ ಬಂದೈತಿ. ಅವರ ಕೆಲವು ಮಂದಿ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತೀನಿ. ನಮಸ್ಕಾರ.